ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಕಚೇರಿಯ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜೆ ಯಳಸಂಗಿರವರ 56ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಈ ನಮ್ಮ ಅಮರ್ ಪ್ಯಾಲೇಸ್ ಪಕ್ಕಕ್ಕೆ ಹುಸೇನ್ ಗಾರ್ಡನಲ್ಲಿ ಇರುವಂಥ ಕಾಂಪ್ಲೆಕ್ಸ್ನಲ್ಲಿ ನಮ್ಮ ಸೌತ್ ವಲಯದ ದಕ್ಷಿಣ ಮತಕ್ಷೇತ್ರದ ಅಧ್ಯಕ್ಷ ಆಗಿರುವಂಥ ನಮ್ಮ ಸಮೀರ್ ಔಟಿ ಸರ್ಕಾರ ಅವರು ಇವತ್ತು ಅವ್ರ ಕಚೇರಿ ಉದ್ಘಾಟನೆ. ಆ ಕಚೇರಿ ಉದ್ಘಾಟನೆ ಜೊತೆಯೂ ಕೂಡ ಅದ್ಭುತವಾದ ಭಾಳ ದೊಡ್ಡ ಪ್ರಮಾಣದ ಕೇಕ್ ತರೋದ್ರ ಮುಖಾಂತರ ಎಲ್ಲರಿಗೆ ನಮ್ಮ ಸಂಘಟನೆ ಯಾದಗಿರಿ ಅಧ್ಯಕ್ಷರು ಬಂದದ, ನಮ್ಮ ಸ್ಟೇಟ್ ಲೀಡರ್ ರಂಗನಾಥ್ ಬಂದದ, ಮೆಹಬೂಬ್ ಸಿಂಧಿಕರ್ ಅಂತ ಬಂದದ, ಮಂಜುನಾಥ್ ಭಂಡಾರ ಅವ್ರ ನೇತೃತ್ವದಾಗ ಅನೇಕ ಜನ ನಮ್ಮ ಶಿವಲಿಂಗ ಚಲಿಗೆರೆ ಅಂತೇಳಿ ಎಲ್ಲರ ನೇತೃತ್ವದಾಗ ಈ ಕೇಕ್ ಕೂಡ ಕಟ್ ಮಾಡೋದ್ರ ಮುಖಾಂತರ ಇವತ್ತು ವಿಶೇಷವಾಗಿ ತಮ್ಮ ಸೌತ್ ಕಚೇರಿ ಉದ್ಘಾಟನೆ ಮಾಡೋದು ಇದು ನಮ್ಗೆ ಭಾಳ ಖುಷಿ ತರುವಂಥ ವಿಷಯ. ನಮ್ಮದು ಆರ್ಗನೈಸೇಷನ್ನು ಸೋಷಿಯಲ್ ಜಸ್ಟಿಸ್ಗೆ ಹೋರಾಟ ಮಾಡುವಂಥ ಸಂಘಟನೆಯಲ್ಲಿ, ಇದನ್ನು ಪ್ಯೂರ್ಲಿ ನಾನ್ ಪೊಲಿಟಿಕಲ್ ಆರ್ಗನೈಸೇಷನಲ್ಲಿ. ಈ ದಕ್ಷಿಣ ಮತಕ್ಷೇತ್ರದಾಗ ಸಮೀರ್ ಔಟಿ ಸರ್ಕಾರ ಏನು ಇಲ್ಲಿ ವರ್ಕ್ ಮಾಡ್ಲಿಕ್ಕತ್ತದ, ಇಲ್ಲಿ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಲೈಟಿನ ವ್ಯವಸ್ಥೆಗಳಾಗಿರ್ಬೋದು, ಅಂಗನವಾಡಿಗಳು ಇರ್ಬೋದು, ಆಮೇಲೆ ಈ ಭಾಗದಾಗಿದ್ದಂಥ ಸರ್ಕಾರಿ ಶಾಲೆಗಳು, ಅಲ್ಲಿರುವಂಥ ಶಾಲಾ ವ್ಯವಸ್ಥೆಗಳು, ಇದ್ರ ಬಗ್ಗೆ ಅವರ ಗಮನ ಹರಿಸೋದ್ರ ಜೊತೆಗೆ ರಸ್ತೆಗಳ ಬಗ್ಗೆ, ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಆ ಧ್ವನಿ ಎತ್ತಿ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು, ಎಲೆಕ್ಟೆಡ್ ಕಾರ್ಪೊರೇಟ್ ಗಮನಕ್ಕೆ ತಂದು ನಾವೇನಪ್ಪ ಅಂದ್ರೆ ಈ ಭಾಗದ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ಕೆಲಸ ಇಲ್ಲಿ ಸಮೀರ್ ಔಟಿ ಸರ್ಕಾರ ಮಾಡ್ಲಿಕ್ಕತ್ತದ, ಅದು ಮಾಡ್ತಾರೆ. ಅದ್ರ ಜೊತೆಗೇ ದಕ್ಷಿಣ ಮತಕ್ಷೇತ್ರದ ಹಳ್ಳಿಗಳು ಬಂದಿರ್ತಾವೆ, ಆ ದಕ್ಷಿಣ ಮತಕ್ಷೇತ್ರ ಎಲ್ಲ ಹಳ್ಳಿಗಳಿಗೆ ತಿರುಗಾಡ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಅವೇರ್ ಮಾಡುವಂಥ ಕೆಲಸ, ಆಮ್ಯಾಗ ಉನ್ನತ ಎಜುಕೇಷನ್ಗೆ ಅವ್ರಿಗೆ ಮಕ್ಕಳು ಯಾವ ಥರ ಓದಬೇಕು ಬರೀಬೇಕು ಅನ್ನೋದ್ರ ಬಗ್ಗೆ, ಮತ್ತು ಫಿಸಿಕಲಿ ಫಿಟ್ನೆಸ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮಿಲ್ಟ್ರಿ ಇದ್ರ ಬಗ್ಗೆ ಯಾವ ಥರ ಟ್ರೈನಿಂಗ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸಮೀರ್ ಔಟಿ ಸರ್ಕಾರ ಮಾಡ್ಲಿಕ್ಕತ್ತು. ಭಾಳ ಅದ್ಭುತವಾದ ಭಾಳ ದೊಡ್ಡ ಕೆಲಸ ಗುಲ್ಬರ್ಗದಾಗ ಮಾಡ್ಲಿಕ್ಕತ್ತು. ಇದೇ ಸಂದರ್ಭದಲ್ಲಿ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಂಎ ಸಿಂದಗೀಕರ್, ಕಲಬುರಗಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಶಿವಕುಮಾರ್ ಗೊಳ, ಹೈದರ್ ಅಲಿ ಇನಾಮದಾರ್, ಸಲೀಮಿಯಾ ಗೊಬರಿಯಾ, YS ಗ್ರೂಪ್ ಕಲಬುರಗಿ ಜಿಲ್ಲಾಧ್ಯಕ್ಷ ಸಂಶುದ್ದೀನ್ ಔಟಿ, YS ಕಣ್ಣಿ ಮಿಣಜಿಗೆ ಅಧ್ಯಕ್ಷ ಭಾಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.